ಹಾಯ್ ಎಲ್ರಿಗೂ ನಮಸ್ಕಾರ. ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ಜೀವ ಕೋಪ ಮಾಡ್ಕೊಂಬಂದು ಸೋಫಾ ಮೇಲೆ ಕೂತಿರ್ತಾನೆ. ಈ ಕಡೆ ರಚನಾ ಕೃಷ್ಣ ಸನ್ನೆಲ್ಲೇ ಮಾತಾಡ್ಕೊತ ಇರ್ತಾರೆ. ಕೃಷ್ಣ ಬೇಬಿ ಉಪ್ಪನ್ನಂಗಿದ್ದಾರೆ ಯಾಕೆ ಅಂತ ಕೇಳಿದಾಗ ರಚನಾ ಹೇಳ್ತಾಳೆ, ಹೊರಗಡೆ ಫೈಟಿಂಗ್ ಆಯ್ತಲ್ವ ಅದಕ್ಕೆ ಉಪ್ಪನ್ನಂಗಿದ್ದಾರೆ ಅಂತ ಸನ್ನಲ್ಲೇ ಮಾತಾಡ್ಕೊತ ಇರ್ಬೇಕಾದ್ರೆ ಜೀವ ಅವ್ರನ್ನ ನೋಡಿದ ತಕ್ಷಣ, ಏನು ಇಬ್ಬರು ಅಮ್ಮ ಮಗಳು ಸನ್ನೆಲ್ಲಿ ಮಾತಾಡ್ಕೊತ ಇದ್ದೀರಾ, ಏನು ಮಾತಾಡ್ಕೊತ ಇದ್ದೀರಾ ಅಂತ ಕೇಳ್ತಾನೆ. ಕೃಷ್ಣ ರಚನಾ ಏನೂ ಇಲ್ಲಪ್ಪ ಅಂತ ಹೇಳಿ ಕೃಷ್ಣ ಹೇಳ್ತಾಳೆ, ಅಮ್ಮ ನಾನು ಬಾಲಮ್ಮನ ಜೊತೆ ಆಟ ಆಡ್ಕೊತೀನಿ, ಬೇಬಿನ ನೀನೇ ನಿಭಾಯಿಸು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಕೃಷ್ಣ ಹೊರಗಡೆ ಹೋಗ್ತಾ ಇದ್ದಾಗೆ ರಚನಾ ಖುಷಿಯಾಗ್ಬಿಟ್ಟು ಜೀವನ ಅಪ್ಕೊಂಡು ಐ ಲವ್ ಯು ಅಂತ ಹೇಳ್ತಾಳೆ. ಅದಕ್ಕೆ ಜೀವ ಹೇಳ್ತಾನೆ, ಸರಿ ರೀ ನಾನು ಈಗಲೇ ನಾರ್ಮಲ್ ಇದ್ದೀನಿ. ನೀವೇನೋ ಹೇಳಿದ್ರಲ್ವ, ಏನು ಹೇಳಿದ್ರಿ ಅಂತ ಮತ್ತೆ ರಿಟರ್ನ್ ಕೇಳ್ತಾನೆ. ಕೇಳಿದಾಗ ರಚನಾ ಹೇಳ್ತಾಳೆ, ಏನೂ ಇಲ್ಲಪ್ಪ ನಾನೇನು ಹೇಳಿದೆ ಅಂತಂದ್ರೆ ನೀವೇನೋ ಹಿಂಪಾಗಿ ಹೇಳಿದ್ರಿ, ನಾನು ಕಿವಿ ಕೇಳಿಸು, ಏನು ಹೇಳಿದ್ರಿ ಮತ್ತೊಂದು ಸಲ ಹೇಳಿ ಅಂತ ಕೇಳ್ತಾನೆ. ಅವಳು ಹೋಗಿ ಸೈಡಲ್ಲಿ ನಿಂತ್ಕೊತಾಳೆ. ಜೀವ ರಚನಾನ ಹಿಂದೆಯಿಂದ ಅಪ್ಕೊಂಡು, ಏನು ಹೇಳಿದ್ರಿ ಹೇಳ್ರಿ ಅಂತ ಹೇಳ್ತಾನೆ. ಆಗ ರಚನಾ ಹೇಳ್ತಾಳೆ, ಜೀವ ನೀವು ಎಲ್ಲರ ಹತ್ರ ಹೇಗೆಲ್ಲ ಅನ್ಸ್ಕೊಂಡು ಸುಮ್ಮನೆ ಇರ್ತಿದ್ರಿ, ನನಗೆ ಆ ಗಿಲ್ಟ್ ಕಾಡ್ತಾಯಿತ್ತು, ಇವತ್ತು ಆ ಗಿಲ್ಟ್ ಎಲ್ಲ ಹೋಯ್ತು, ಎಲ್ಲ ಅವ್ರ ಜೊತೆ ನಿಂತ್ಕೊಂಡು ಮಾತಾಡಿದ್ರಲ್ಲ ಅದು ನನಗೆ ಖುಷಿ ಅನ್ನಿಸ್ತು ಅಂತ ಹೇಳಿದಾಗ ಜೀವ ಹೇಳ್ತಾನೆ, ನನ್ನ ಹೆಂಡತಿ ವಿಷಯಕ್ಕಾದರೂ ಕೃಷ್ಣನ ವಿಷಯಕ್ಕಾದರೂ ಯಾರೇ ಆದರೂ ಬಂದರೂ ನಾನು ತಾಳ್ಮೆ ಕಳ್ಕೊಂಬಿಡ್ತೀನಿ, ನಾನು ಸುಮ್ಮನೆ ಇರಲ್ಲ ಅಂತ ಹೇಳಿದಾಗ ಜೀವ ಅದಕ್ಕೆ ನಾನು ಯು ಅಂದಿದ್ದು ಅಂತ ರಚನಾ ಹೇಳ್ತಾಳೆ. ಹೇಳಿ ಅದ್ರ ಹಿಂದೆ ಏನೋ ಇತ್ತು ಹೇಳಿ ಪ್ಲೀಸ್ ಹೇಳಿ ಅಂತ ಮತ್ತೆ ಅವಳನ್ನ ಕೇಳ್ತಾ ಇರ್ತಾನೆ. ಸರಿ ಬೆಳಗ್ಗೆ ಭೀಮ್ ಅಮಾವಾಸ್ಯೆ ಇದೆ, ನಾನೀಗ ಮಲ್ಕೋಬೇಕು, ಹೋಗಿ ಕೃಷ್ಣನ ಕರ್ಕೊಂಬರ್ತೀನಿ ಅಂತ ಅಲ್ಲಿಂದ ರಚನಾ ಹೋಗ್ತಾಳೆ. ಜೀವ ಅಂದ್ಕೊಳ್ತಾನೆ, ನಾಳೆ ಭೀಮ್ ಅಮಾವಾಸ್ಯೆ ಇದೆಯಾ, ಹಾಗಾದರೆ ಒಳ್ಳೆ ಕೆಲಸ, ನಾಳೆ ನಾನು ಅದಕ್ಕೆ ಕೈ ಹಾಕ್ತೀನಿ ಅಂತ ಹೇಳಿ ಮನಸಲ್ಲಿ ಅಂದ್ಕೊತಾ ಇರ್ತಾನೆ. ಈ ಕಡೆ ಪದ್ಮಜ ಅವರಿಗೆ ದೇವಿ ಊಟ ಮಾಡಿಸ್ತಾ ಇರ್ತಾಳೆ. ಕನಕಾಂಬರಿ ಅದನ್ನು ನೋಡಿ ಹೇಳ್ತಾಳೆ, ಅಕ್ಕ ನೋಡು ಕಾಲ ಹೇಗೆ ಬದಲಾಗುತ್ತೆ ಅಲ್ವಾ ಅಂತ ಕೇಳಿದಾಗ ಪದ್ಮಜ ಅವ್ರು ಹೇಳ್ತಾರೆ, ಏನು ಹೇಳ್ತಾ ಇದ್ದೀಯಾ ಕನಕ, ನನಗೇನು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ಕನಕಾಂಬರಿ ಹೇಳ್ತಾಳೆ, ಇವತ್ತು ಭೀಮ್ ಅಮಾವಾಸ್ಯೆ ಇದೆ, ಪ್ರತಿ ಸಲ ಎಷ್ಟು ಆಡಂಬರದಿಂದ ಗಂಡಿಗೆ ಎಷ್ಟು ಪೂಜೆ ಮಾಡ್ತಿದ್ದೆ, ಈ ಸಲ ಏನೇ ಹಾಗೆ ಇರಬೇಕಾಗುತ್ತೆ ಅಂತ ಹೇಳ್ತಾಳೆ. ಪದ್ಮಜ ಅವರು ಸಡನ್ನಾಗಿ ಅವ್ರ ಗಂಡನ ಫೋಟೋ ಕಡೆ ನೋಡ್ತಾಳೆ. ಅಲ್ಲಿ ಗಂಡನ ಫೋಟೋ ಇರೋದಿಲ್ಲ. ಗಾಬರಿ ಆಗಿ ಸುಮ್ಮನಾಗ್ಬಿಡ್ತಾಳೆ. ಅಲ್ಲಿ ಇಲ್ಲದ ನೋಡಿಬಿಟ್ಟು, ನೋಡ್ದ ಪ್ರತಿ ವರ್ಷವೂ ನೀನು ಮಾಡೋ ಪೂಜೆ ಈ ವರ್ಷ ಇಲ್ಲ ಏನಿಲ್ಲ, ಆ ಫೋಟೋ ನಾನೇ ತೆಗ್ದಿರೋದು, ನೀನು ನೋಡಿ ಹೇಗೆ ರಿಯಾಕ್ಟ್ ಮಾಡ್ತೀಯ ಅಂತ ನನಗೆ ಗೊತ್ತಾಗಬೇಕಾಯ್ತು, ನೀನು ಕೊರಗಬೇಕು, ಹಾಗೆ ಮಾಡ್ತೀನಿ ನಿನ್ನನ್ನು ಅಂತ ಕನಕಾಂಬರಿ ಹೇಳಿದಾಗ ದೇವಿ ಹೇಳ್ತಾಳೆ, ಅಮ್ಮ ಹಾಗೆಲ್ಲ ಮಾತಾಡಬೇಡ, ಸುಮ್ಮನೆ ಇರು, ನೀನು ಊಟ ಮಾಡಿದೋಡಮ್ಮ ಅಂತ ಹೇಳ್ತಾಳೆ. ಅಲ್ಲ ದೇವಿ ಹೇಗೆ ಮಾತಾಡಲಿ ಅಂತ ಹೇಳಿದಾಗ ಚುಚ್ಚಿ ಮಾತಾಡಬೇಕಮ್ಮ, ಹಾಗೆ ಇರಬಾರ್ದು ಅಂತ ದೇವಿ ಹೇಳ್ತಾಳೆ. ದೇವಿ ಹೇಳಿದ ಮಾತಿಗೆ ಪದ್ಮಜಗೆ ಶಾಕ್ ಆಗುತ್ತೆ. ಅದಕ್ಕೆ ಕನಕಾಂಬರಿ ಹೇಳ್ತಾಳೆ, ಇವ್ರ ವಂಶ ಯಾವಾಗ ನಿರ್ವಂಶ ಆಗುತ್ತೋ ಏನೋ, ಕಾಯ್ತಾ ಇದ್ದೀನಿ ನೋಡು ಅಂತ ಕನಕಾಂಬರಿ ಹೇಳಿದಾಗ ದೇವಿ ಹೇಳ್ತಾಳೆ, ಇಷ್ಟರಲ್ಲೇ ಆಗುತ್ತೆ, ಇವ್ರು ಜಗದೀಶನ ವಂಶನ ನಿರ್ವಂಶ ಮಾಡ್ತೀನಿ, ಇವರಿಬ್ಬರು ಮಕ್ಕಳಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ ದೇವಿ ಹೇಳಿದಾಗ ಪದ್ಮಜಗೆ ಇನ್ನೂ ಗಾಬರಿಯಾಗಿತ್ತೆ. ಆಗ ದೇವಿ ಹೇಳ್ತಾಳೆ, ಅಮ್ಮ ನೀನು ಹೋಗು, ನಾನು ಬರ್ತೀನಿ ಅಂತ ಹೇಳಿ ಅವರಮ್ಮನ್ನ ಕಳಿಸ್ತಾಳೆ. ಆಗ ದೇವಿ ಊಟ ಮಾಡಿದೋಡಮ್ಮ, ನಾನು ಬರ್ತೀನಿ ಆಮೇಲೆ ಬೊಂಬೆ ತೊಗೊಂಡು ಅಂತ ಹೇಳ್ತಾಳೆ. ದೇವಿ ಹೊರಡೋ ಟೈಮಲ್ಲಿ ಪದ್ಮಜ ಹೇಳ್ತಾರೆ, ದೇವಿ ಪ್ರತಿ ವರ್ಷ ನಾನು ನನ್ನ ಗಂಡನ ಪೂಜೆನ ಅದ್ಧೂರಿಯಾಗಿ ಮಾಡ್ತಾ ಇದ್ದೆ, ಆದರೆ ಈ ವರ್ಷ ಅವರಿಲ್ಲ, ನಿನ್ನನ್ನು ಕೈ ಮುಗಿದು ಕೇಳ್ತೀನಿ, ಅವ್ರ ಫೋಟೋನ ಆ ಜಾಗದಲ್ಲಿ ತಂದು ಇಟ್ಬಿಡು, ಅವ್ರ ಮುಖ ನೋಡಿಕೊಂಡು ನಾನು ಸಮಾಧಾನ ಮಾಡ್ಕೋತೀನಿ, ನಿನಗೆ ಕೈ ಮುಗಿದು ಕೇಳ್ತೀನಿ ದೇವಿ ತಂದಿಡಮ್ಮ ಅಂತ ಹೇಳ್ತಾಳೆ. ಪದ್ಮಜ ಹಾಗೆ ಕೇಳ್ಕೊಂಡ್ರು ಅವಳು ಸುಮ್ಮನೆ ಹೋಗ್ತಾಳೆ. ಇಲ್ಲಿ ಆರತಿ ರಚನಾಗೆ ಕಾಲ್ ಮಾಡಿರ್ತಾಳೆ. ರಚನಾಗೆ ಹೇಳ್ತಾಳೆ, ಏನು ರಚನಾ ನೀನು ಚೆನ್ನಾಗಿದೆಯಾ, ಕೈಯೆಲ್ಲ ವಾಸಿಯಾಗಿದೆಯಾ ಅಂತ ಕೇಳಿದಾಗೆ ಹ್ಞೂ ಚಿಕ್ಕಮ್ಮ ಎಲ್ಲ ಚೆನ್ನಾಗಾಗಿದೆ ಅಂತ ಹೇಳ್ತಾಳೆ. ಆರತಿ ಹೇಳ್ತಾಳೆ, ಆ ಕೈ ವಿಷಯ ನಾನೇನು ಕೇಳೋಕ್ಕೆ ಹೋಗಲ್ಲ, ಕೆದ್ಕೋಕ್ಕೂ ಹೋಗೋದಿಲ್ಲ, ಇವತ್ತು ಭೀಮ್ ಅಮಾವಾಸ್ಯೆ ನೀನು ಪೂಜೆ ಮಾಡ್ದ ಅಂತ ಕೇಳಿದಾಗ ರಚನಾ ಹೇಳ್ತಾಳೆ, ಅದ್ರ ಬಗ್ಗೆ ಸ್ವಲ್ಪನೂ ಏನು ಗೊತ್ತಿಲ್ಲ ಚಿಕ್ಕಮ್ಮ ಅಂತ ಹೇಳ್ತಾಳೆ. ಸರಿ ಅದು ಹೇಳೋಕ್ಕಂತಲೇ ನಾನು ಫೋನ್ ಮಾಡಿದ್ದೀನಿ ಅಂತ ಫೋನಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ಸರಿ ಆಯಿತು ಚಿಕ್ಕಮ್ಮ, ನೀವು ಹೇಳ್ದಾಗೆ ಮಾಡ್ತೀನಿ ಅಂತ ರಚನಾ ಹೇಳ್ತಾಳೆ. ನೀವು ಮಾಡಿದ್ರಾ ಅಂತ ರಚನಾ ಕೇಳಿದಾಗ ಆರತಿ ಹೇಳ್ತಾಳೆ, ಇಲ್ಲ ಮಾಡಬೇಕು, ಈಗ ನಿಮ್ಮ ಚಿಕ್ಕಪ್ಪ ಕಾಯ್ತಾ ಇದ್ದಾರೆ, ನಿನಗೆ ಹೇಳಿ ಹೋಗೋಣ ಅಂತಂದು ನಾನು ಫೋನ್ ಮಾಡಿದೆಮ್ಮ, ಸರಿ ಆಯಿತು ಇಡ್ತೀನಿ ಅಂತ ಫೋನ್ ಇಡ್ತಾಳೆ.
ಈ ಕಡೆ ಕನಕಾಂಬರಿ ದೇವಿನ ತೋರಿಸ್ತಾರೆ. ದೇವಿ ಅವ್ರ ಅಪ್ಪನ ಫೋಟೋ ಮುಂದೆ ದೀಪ ಹಚ್ಚಿ, ಅಮ್ಮ ಯಾಕೆ ಬೇಜಾರಲ್ಲಿದ್ದೀಯಾ ಅಂತ ಹೇಳಿದಾಗ, ಪ್ರತಿ ವರ್ಷ ಪದ್ಮಜ್ಜ ಅವ್ರ ಗಂಡಗೆ ಪಾದ ಪೂಜೆ ಮಾಡೋದು ನೋಡಿ ನನಗೆ ಹೊಟ್ಟೆ ಉರಿತಾ ಇತ್ತು, ನಾನು ಕಣ್ಣೀರು ಹಾಕ್ತಾ ಇದ್ದೆ, ಸಮಾಧಾನ ಪಟ್ಕೊಳಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಉರಿತಾ ಇದ್ಲು. ಆದರೆ ಈ ವರ್ಷ ನೋಡ್ದೆಲ್ಲ ಅವಳಿಗೆ ಯಾಕೆ ಗಂಡ ಇಲ್ಲ ಏನಿಲ್ಲ, ಹೇಗೆ ಪೂಜೆ ಮಾಡ್ತಾಳೆ ಅವಳು, ನನಗೆ ಹೊಟ್ಟೆ ಉರ್ಸಕ್ಕಂತಲೇ ಮಾಡ್ತಾ ಇದ್ಲು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ದೇವಿ ಹೇಳ್ತಾಳೆ, ಸಮಾಧಾನ ಮಾಡ್ಕೊ ಅಮ್ಮ, ಆದರೆ ಈ ವರ್ಷ ಮಾಡೋಕ್ಕೆ ಅವ್ರ ಕೈಲಿ ಆಗಲ್ವಲ್ಲ ಬಿಡಿ, ನೀನ್ಯಾಕೆ ಚಿಂತೆ ಮಾಡ್ತೀಯಾ ಅಂತ ಅವಳು ಹೇಳ್ತಾಳೆ. ಕನಕಾಂಬರಿ ಹೇಳ್ತಾಳೆ, ಇನ್ಯಾಕೆ ನಾನು ಚಿಂತೆ ಮಾಡೋಕೆ ಹೋಗೋಣ, ಇನ್ಮೇಲೆ ನಾನು ಚಿಂತೆ ಮಾಡೋದಿಲ್ಲ, ಯಾಕಂದರೆ ಅವಳು ಪೂಜೆ ಮಾಡೋ ಹಾಗಿಲ್ವಲ್ಲ, ವರ್ಷ ವರ್ಷ ಮಾಡ್ತಾಯಿದ್ಲಿ, ಈ ವರ್ಷ ಅವಳ ಕೈಲಿ ಮಾಡೋಕ್ಕಾಗಲ್ವಲ್ಲ ಅಂತ ಹೇಳ್ತಾಳೆ. ಅಷ್ಟು ನನಗೆ ಸಮಾಧಾನ ಸಿಕ್ತು ದೇವಿ ಅಂತ ಹೇಳ್ಕೊತ ಇರ್ತಾಳೆ. ಆವಾಗ ದೇವಿ ಅವ್ರ ಅಪ್ಪನ ಫೋಟೋ ನೋಡಿಬಿಟ್ಟು ಹೇಳ್ತಾಳೆ, ನನಗೆ ಸಮಾಧಾನ ಸಿಕ್ಕಲಿಲ್ವಲ್ಲ ಅಪ್ಪ, ನಿನ್ನ ಜೊತೆನೂ ಕಾರ್ತಿಕ್ನೂ ಹೋದ್ರಲ್ಲ, ನನ್ನ ಪ್ರೀತಿನ ಕಿತ್ಕೊಂಡಲ್ಲ ಜಗದೀಶ್ ಚಂದ್ರ, ಅವ್ರ ಮಕ್ಕಳನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅಮ್ಮ, ನೀನು ಅಪ್ಪ ನನ್ನ ಪ್ರೀತಿನ ಒಪ್ಕೊಂಡಿದ್ರಿ, ಮದುವೆ ಆಗಿದ್ರೆ ಇಷ್ಟೊತ್ತಿಗೆ 10 ವರ್ಷ ಆಗಿರೋದು, ನನ್ನ ಪ್ರೀತಿನ ಕೊಂದು ಪಾಪಿಯವರು, ಅವ್ರ ಮಕ್ಕಳನ್ನ ನಾನು ಸುಖವಾಗಿರೋದಕ್ಕೆ ಬಿಡ್ತೀನಾ, ಅಷ್ಟು ಸುಲಭವಾಗಿ ನಾನು ಬಿಡೋದಿಲ್ಲ ಅಂತ ಹೇಳ್ತಾಳೆ ದೇವಿ. ಆಗ ಕನಕಾಂಬರಿ ಹೇಳ್ತಾಳೆ, ಇವತ್ತು ಭೀಮನ ಅಮಾವಾಸ್ಯೆ ಇದೆ, ರಚನಾ ಶಾಸ್ತ್ರೋಕ್ತವಾಗಿ ಭೀಮನ ಅಮಾವಾಸ್ಯೆ ಮಾಡಬೇಕು ಅಂತ ಯೋಚನೆ ಮಾಡಿರ್ತಾಳೆ. ಆ ರಚನಾ ಇವತ್ತು ಯಾವುದೇ ಕಾರಣಕ್ಕೂ ಭೀಮನ ಅಮಾವಾಸ್ಯೆ ಪೂಜೆ ಮಾಡಬಾರ್ದು, ರಚನಾ ಹಾಗೆ ಜೀವ ನಡುವೆ ಜಗಳ ಆಗೋ ಹಾಗೆ ಮಾಡು ನೀನು, ಆಮೇಲೆ ಅದು ಜಗಳ ಸಣ್ಣದಾಗಿರೋದು ದೊಡ್ಡದಾಗ್ತಾ ಆಗ್ತಾ ಹೋಗಿ ಅವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬರಬೇಕು, ಹಾಗೆ ಮಾಡು ಅಂತ ಕನಕಾಂಬರಿ ದೇವಿಗೆ ಹೇಳ್ತಾಳೆ. ದೇವಿ ಆಯ್ತಮ್ಮ, ಇವತ್ತು ಭೀಮನ ಅಮಾವಾಸ್ಯೆ ಪೂಜೆ ರಚನಾ ಮಾಡಬಾರ್ದು, ಮಾಡೋದಿಲ್ಲ, ಆ ರೀತಿ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ಜೀವನ ತೋರಿಸ್ತಾರೆ. ಜೀವ ಮಾಧುರ್ಯ ತಾಳಿ ಸರ ತೊಗೊಂಡು ಕೈಯಲ್ಲಿ ಹಿಡ್ಕೊಂಡು, ಇವತ್ತು ಒಳ್ಳೆ ದಿನ, ನಾನು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗಿದ್ದೀನಿ, ಕೆಲವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಒಳ್ಳೆ ಮನಸ್ಸಿರೋರಿಗೆ ಮಾತ್ರ ಸಂತೋಷ ಕೊಡುತ್ತೆ, ನಿನಗೂ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಅದನ್ನು ಮುಚ್ಚಿಟ್ಟು ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ದೇವಿ ಬರ್ತಾಳೆ. ದೇವಿ, ಅಣ್ಣ ಎಲ್ಲಿಗಾರ ಹೊರಟಿದೀಯಾ ಅಂತ ಕೇಳಿದಾಗ ಜೀವ ಹೇಳ್ತಾನೆ, ಹ್ಞೂನಮ್ಮ, ಒಂದು ಸ್ವಲ್ಪ ಕೆಲಸ ಇದೆ ನನಗೆ, ನಾನು ಹೋಗ್ತಾ ಇದ್ದೀನಿ ಅಂತ ಜೀವ ಹೇಳ್ತಾನೆ. ಸರಿ ಅಣ್ಣ, ನನ್ನದೊಂದು ಫೈಲ್ ಇದೆ, ಅದನ್ನು ನೀನು ಶ್ರೀಕಾಂತ್ ಅನ್ನೋರಿಗೆ ಕೊಡಬೇಕು, ಅವ್ರ ಫೋನ್ ನಂಬರ್ ಅವ್ರ ಡೀಟೇಲ್ಸ್ ಇದ್ರೊಳಗೆ ಇಟ್ಟಿದ್ದೀನಿ, ನೀನು ತೊಗೊಂಡೋಗಿ ಅವ್ರಿಗೆ ತಲುಪಿಸಿದ್ರೆ ಸಾಕು. ರಾಣನಿಗೆ ಕೊಡಬೇಕು ಅಂತ ಇದ್ದೆ, ಅವನು ಬೆಳಗ್ಗೆನೇ ಹೋಗ್ಬಿಟ್ಟಿದ್ದಾನೆ, ನೀನೇನು ತಿಳ್ಕೊಂಡಿಲ್ಲ ಅಂದರೆ ಈ ಫೈಲ್ನ ತೊಗೊಂಡೋಗಿ ಅವ್ರಿಗೆ ಒಪ್ಪಿಸ್ಬಿಡ್ತೀಯಾ ಅಂತ ಕೇಳಿದಾಗ, ಅದರಲ್ಲಿ ಏನಿದೆಯಮ್ಮ, ನಾನು ಆನ್ ದ ವೇ ಹೋಗ್ತಾ ಇದ್ದೀನಿ, ಅಲ್ಲೇ ತಲುಪಿಸ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿ ಜೀವ ಅದನ್ನು ತೊಗೊಂಡು ಅಲ್ಲಿಂದ ಹೋಗ್ತಾನೆ. ಜೀವ ಹೋಗ್ತಿದ್ದ ಹಾಗೆ ದೇವಿ ಮನಸ್ಸಲ್ಲೇ ಅಂದ್ಕೊತಾಳೆ, ನೀನು ಹೋಗು, ನಿನ್ನ ಕಳಿಸ್ಬೇಕಂತಲೇ ನಾನು ಬಂದಿದ್ದು, ಇವತ್ತು ಭೀಮನ ಅಮಾವಾಸ್ಯೆ ನಡಿಬಾರ್ದು, ಹೇಗಾದರೂ ಮಾಡಿ ಕಳ್ಸೋಣ ಹೊರಗಡೆ ಅಂತ ನಾನು ಅಂದ್ಕೊಂಡು ಬಂದರೆ ನಿನಗೆ ನೀನೇ ಹೋಗ್ತಾ ಇದೀಯಾ, ಹೋಗು ಅಂತ ಹೇಳಿ ಅಲ್ಲಿಂದ ಮನಸ್ಸಲ್ಲಿ ಅಂದ್ಕೊಂಡು ಹೋಗ್ತಾಳೆ. ಈ ಕಡೆ ರಚನಾ ಜೀವ ಅಂತ ಹುಡ್ಕೊಂಡು ಬರ್ತಾಳೆ. ಜೀವ ಎಲ್ಲೂ ರೂಮಲ್ಲಿ ಕಾಣೋದಿಲ್ಲ. ಹಾಗೆ ಹೊರಗಡೆ ಬರ್ತಾ ಕೃಷ್ಣನ ಕೇಳ್ತಾಳೆ, ಕೃಷ್ಣ ಬೇಬಿನ ಏನಾದರೂ ನೋಡಿದೀಯಾ ಅಂತ. ಕೃಷ್ಣ ಹೇಳ್ತಾಳೆ, ಬೆಳಿಗ್ಗೆ ನೋಡಿದ್ದು ಅಮ್ಮ, ನಾನು ನೋಡೇ ಇಲ್ಲ ಅಂತ ಹೇಳ್ತಾಳೆ. ಆಗ ಫೋನ್ ಮಾಡ್ತಾಳೆ, ಈ ಮನುಷ್ಯ ಅರ್ಜೆಂಟಲ್ಲಿ ಫೋನ್ ಕೈಗೆ ಸಿಗೋದಿಲ್ಲ ಅಂತ ಮಾತಾಡ್ಕೊಂಡಿರ್ತಾಳೆ. ಅದೇ ಟೈಮ್ಗೆ ದೇವಿ ಬರ್ತಾಳೆ. ಅದಕ್ಕೆ ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ಭೀಮನ ಅಮಾವಾಸ್ಯೆ ಆಚರಿಸಲ್ವಾ ಅಂತ ಕೇಳ್ತಾಳೆ. ಅದೇ ಆಚರಿಸೋಣ, ಶಾಸ್ತ್ರೋಕ್ತವಾಗಿ ಮಾಡೋಣ ಅಂತಂದು ನಿಮ್ಮ ಅಣ್ಣನ ಹುಡುಕ್ತಾ ಇದ್ದೀನಿ, ನಿಮ್ಮ ಅಣ್ಣ ಪತ್ತೆನೇ ಇಲ್ಲ ನೋಡು, ಹುಡುಕ್ತಾನೇ ಇದ್ದೀನಿ, ಫೋನಿಗೂ ಸಿಗ್ತಾ ಇಲ್ಲ, ಏನಿಲ್ಲ, ನೀನಾದರೂ ನೋಡ್ದ ಅಂತ ಕೇಳಿದಾಗ ದೇವಿ ಹೇಳ್ತಾಳೆ, ಇಲ್ಲ ಅತ್ತಿಗೆ, ನಾನು ನೋಡಿಲ್ಲ ಅಂತ ಹೇಳ್ತಾಳೆ. ಮನಸಲ್ಲೇ ದೇವಿ ಅನ್ಕೊತಾಳೆ, ಅದು ಹೇಗೆ ಭೀಮನ ಅಮಾವಾಸ್ಯೆ ಪಾದ ಪೂಜೆ ಮಾಡ್ತೀಯಾ, ಮಾಡು, ನನಗಿಲ್ಲೂ ಸುಖ, ನಿಮ್ಗೆ ಹೇಗೆ ನಾನು ಬಿಟ್ಕೊಡ್ತೀನಿ, ಅಷ್ಟು ಸುಲಭವಾಗಿ ನಿನಗೆ ಪೂಜೆ ಮಾಡೋಕ್ಕೆ ನಾನು ಬಿಡೋದಿಲ್ಲ, ಚಿಕ್ಕಮ್ಮ ಪೂಜೆ ಮಾಡ್ತಿರೋದನ್ನ ನಿನಗೆ ತೋರಿಸಿ ಹೊಟ್ಟೆ ಉರಿಸ್ತೀನಿ ಇರು ಅಂತ ಮನಸಲ್ಲೇ ಅಂದ್ಕೊಂಡು, ಅತ್ತಿಗೆ ನಾನು ಯಾವುದೇ ಕೆಲಸಕ್ಕೆ ಬಂದೆ, ಅದು ಚಿಕ್ಕಮ್ಮ ಭೀಮನ ಅಮಾವಾಸ್ಯೆ ಪೂಜೆ ಮಾಡ್ತಾಯಿದ್ದಾರೆ, ಅವರು ನಿಮ್ಮನ್ನು ಕರೆಯೋಕೆ ಹೇಳಿದರು, ಬನ್ನಿ ಹೋಗೋಣ, ಅದು ಹೇಗೆ ಮಾಡ್ತಾರೆ ನೋಡ್ಕೊಂಬರೋಣ ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಭಾಮಿನಿ ಈಶ್ವರ ಅವ್ರಿಗೆ ಪೂಜೆ ಮಾಡಬೇಕು ಅಂತ ಎಲ್ಲ ತಯಾರು ಮಾಡ್ಕೊತಾ ಇರ್ತಾರೆ. ಅವ್ರ ಕಿವಿ ಹತ್ರ ಕಪಿಲ್ ಗಂಟೆ ಬಾರಿಸ್ತಾ ಇರ್ತಾನೆ. ಅದನ್ನು ನೋಡಿ ರಚನನಿಗೆ ತುಂಬ ಕೋಪ ಬರುತ್ತೆ. ಆಗ ಕಪಿಲ್ ಹೇಳ್ತಾನೆ, ಅಮ್ಮ, ಈ ಮನುಷ್ಯನಿಂದ ನಿನಗೇನು ಸುಖ ಶಾಂತಿ, ಏನು ಆಸ್ತಿ ಐಶ್ವರ್ಯ ಸಿಕ್ಕಿದೆ ಅಂತ ಪೂಜೆ ಮಾಡ್ತೀಯಾ, ವೇಸ್ಟ್ ಫೆಲಾಗೆಲ್ಲ ಯಾಕೆ ಮಾಡ್ತೀಯಾ ಅಂತ ಕಪಿಲ್ ಹೇಳಿದಾಗ ರಚನನಿಗೆ ಕೋಪ ಬರುತ್ತೆ. ನೀನೇನು ಕಡ್ದು ಕಟ್ಟೆ ಹಾಕಿದೀಯಾ ಅಂತ ಕೇಳ್ತಾಳೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.